ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟಿರ್ತಕ್ಕಂಥ ತೀರ್ಪು ಏನಿದೆ, ಒಂದು ಭಾಳ ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತೇವೆ. ನಾಗಪ್ರಸನ್ನ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ, ಫಲಾನುಭವಿ ಹೊರಗಿನವರು ಯಾರೂ ಅಲ್ಲ, ಸಿದ್ದರಾಮಯ್ಯ ಅವರ ಪತ್ನಿಯೇ ಆಗಿದ್ದಾರೆ. ಅವರಿಗೆ ವೈಯಕ್ತಿಕ ಆದಾಯ ಯಾವುದೂ ಇಲ್ಲ. ಹಾಗಾಗಿ ಫಲಾನುಭವಿ ಅವರ ಕುಟುಂಬಕ್ಕೇ ಆಗಿದೆ, ಅವರ ಮನೆಯವರಿಗೇ ಆಗಿರೋದ್ರಿಂದ ಇದರ ತನಿಖೆ ನಡೀತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತಕ್ಕಂಥದ್ದನ್ನು ನಾಗಪ್ರಸನ್ನ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಮತ್ತು ಗವರ್ನರ್ ಅವರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ತಮ್ಮ ಎಲ್ಲ ಬುದ್ಧಿಮತ್ತೆಯನ್ನು, ವಿವೇಚನೆಯನ್ನು, ಆಸಕ್ತಿಯನ್ನು ಎಲ್ಲವನ್ನೂ ಕೂಡ ಕೇಂದ್ರೀಕರಿಸಿ ಯೋಚಿಸಿ ವಿವೇಚನೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಆದ್ದರಿಂದ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ಬಹುಶಃ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನಕ್ಕೆ ಖುಷಿಯಾಗಿರ್ಬೋದು ಈ ಜಡ್ಜ್ಮೆಂಟ್ನಿಂದ. ಅನೇಕ ಗರಿಗೆದರಿದ ಅನೇಕ ಚಟುವಟಿಕೆಗಳು ನಡೀತಾ ಇದ್ದಾವೆ. DK ಶಿವಕುಮಾರ್ ಅಂತೂ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ರಾತ್ರಿ ವೇಳೆ 12 ಗಂಟೆ, 1 ಗಂಟೆ, 11:30 ಈ ಸಮಯದಲ್ಲಿ ಹಾರೆಕೋಲನ್ನು, ಚಲಿಕೆಯನ್ನು, ಪಿಕಾಸಿಯನ್ನು ತೆಗೆದುಕೊಂಡು ರಸ್ತೆ ಅಗೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರನ್ನು ಸುತ್ತುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ DK ಶಿವಕುಮಾರ್ ಅವರು ಡೇ ಆ್ಯಂಡ್ ನೈಟ್ ಮುಖ್ಯಮಂತ್ರಿಯಾಗಿ ವರ್ಕ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ಮುನ್ಸೂಚನೆ ಅಮೇರಿಕಕ್ಕೆ ಭೇಟಿ ಕೊಟ್ಟ ನಂತರ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಚಟುವಟಿಕೆಗಳು ಇವೆಲ್ಲವುಗಳಿಂದ ನಮಗೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕರಿಗೆ ಒಳಗಿಂದೊಳಗಡೆನೆ ಭಾಳ ಖುಷಿ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಪಾರ್ಟಿಗೆ, ಸರ್ಕಾರಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂಥ ಒಂದು ದಾರಿಯನ್ನು ಕಾಯ್ತಾ ಇರಬಹುದು. ನನಗನ್ಸುತ್ತೆ ಸಿದ್ದರಾಮಯ್ಯ ಅವರ ಹತ್ರನೇ ಹೈಕಮಾಂಡ್ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಈಗ ಸಿದ್ದರಾಮಯ್ಯ ಅವರಾಗಲಿ, DK ಶಿವಕುಮಾರ್ ಆಗಲಿ, ಅಥವಾ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಆಗಲಿ ಹೈಕಮಾಂಡ್ ಹತ್ರ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡೇ ಇಲ್ಲಿಗೆ ಬರ್ತಾ ಇದೆ. ಯಾಕೆಂದರೆ ಕರ್ನಾಟಕದ ಅದು ಇಡೀ ದೇಶದ ATM ಕರ್ನಾಟಕ ಆಗಿತ್ತು ಕಾಂಗ್ರೆಸ್ ಪಾರ್ಟಿಗೆ. ಹಾಗಾಗಿ ಈಗ ATMಗೆ ಬಹಳ ಬಲವಾದ ಏಟು ಬಿದ್ದಂತಾಗಿದೆ. ಆದ್ದರಿಂದ ಇವತ್ತು ಸಂಜೆ ಆಲ್ರೆಡಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ನಾಳೆ ಇನ್ಯಾರು ಬರ್ತಾರೋ ಗೊತ್ತಿಲ್ಲ. ಹೀಗೆ ಕರ್ನಾಟಕ ರಾಹುಲ್ ಗಾಂಧಿಯವರ ಪಾಲಿಗೆ, ಆಲ್ ಇಂಡಿಯಾ ಕಾಂಗ್ರೆಸ್ ಅವರ ಪಾಲಿಗೆ ATM ಆಗಿತ್ತು. ATMಗೆ ಒಂದು ಭಾಳ ಬಲವಾದ ಏಟನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ. ತನಿಖೆ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಸಂವಿಧಾನವನ್ನು ಇಟ್ಕೊಂಡು ರಾಹುಲ್ ಗಾಂಧಿಯವರು ಏನು ಇಡೀ ದೇಶದಾದ್ಯಂತ ಓಡಾಡ್ತಾ ಇದ್ದರು, ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನು ತೋರಿಸ್ತಾ ಇದ್ದರು, ಅದೇ ಸಂವಿಧಾನದ ಆಧಾರದ ಮೇಲೇ ತನಿಖೆ ನಡೆಯೋದ್ರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ನಾಗಪ್ರಸನ್ನ ಅವರು ಹೇಳಿದ್ದಾರೆ. ಹಾಗಾಗಿ ಸೆಕ್ಷನ್ 17A ಇದನ್ನು ಫಾಲೋ ಮಾಡಿದ್ದಾರೆ. ಆದ್ದರಿಂದ ಸಂವಿಧಾನಕ್ಕೆ ಈಗ ಅವರು ಗೌರವವನ್ನು ಕೊಡಬೇಕಾಗಿದೆ. ಆ ಪ್ರಕಾರವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ. ಪ್ರಜಾಪ್ರಭುತ್ವಕ್ಕೆ ಒಂದು ಬಹಳ ದೊಡ್ಡ ಶಕ್ತಿ ಇವತ್ತು ಬಂದಂತಾಗಿದೆ. ತನಿಖೆ ನಡಿಬೇಕು ಪಾರದರ್ಶಕವಾಗಿ ಅಂತ ಹೇಳಿರೋದು ಸಂವಿಧಾನಕ್ಕೆ ಒಂದು ಬಹಳ ದೊಡ್ಡ ಶಕ್ತಿಗೆ ಬಂದಂತಾಗಿದೆ.
ನ್ಯಾಯಾಂಗದ ಮೇಲೆ ವಿಶ್ವಾಸ ಜನಕ್ಕೆ ಹೆಚ್ಚಾಗಿದೆ. ಗವರ್ನರ್ ಅವರ ಮೇಲೆ ವಿಶ್ವಾಸ ಜನಕ್ಕೆ ಹೆಚ್ಚಾಗಿದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಗವರ್ನರ್ ಆಫೀಸ್ ಒಂಥರ ಇವ್ರ ಕಚೇರಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ. ಆದರೆ ಇವತ್ತು ನ್ಯಾಯಾಲಯವೇ ಹೇಳಿದೆ ಗವರ್ನರ್ ತನ್ನ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಸಂವಿಧಾನದ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನ್ಯಾಯಾಲಯ ಹೇಳಿದೆ. ಆದ್ದರಿಂದ ಇವೆಲ್ಲವುಗಳನ್ನು ನೋಡಿದಾಗ ಬಹುಶಃ ಬಹಳಷ್ಟು ವಿಶ್ವಾಸ ಬಂದವರಂತೆ ಡೇ ಆ್ಯಂಡ್ ನೈಟ್ ಓಡಾಡ್ತಾ ಇರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಆಂತರಿಕ ನಗುವನ್ನು ಅವರು ನಗ್ತಾ ಇರಬಹುದು. ಪರಮೇಶ್ವರ್ ಅವರು ಇನ್ನಷ್ಟು ಸಕ್ರಿಯರಾಗ್ತಾ ಇರ್ತಕ್ಕಂಥ ಒಂದು ಸ್ಥಿತಿ ಕಾಣಿಸ್ತಾ ಇದೆ. ಆದ್ದರಿಂದ ಅವರು ಮುಖ್ಯಮಂತ್ರಿ ಯಾರಿಗೆ ಬೇಕಾದ್ರೂ ಮಾಡಿಕೊಳ್ಳಿ, ಆದರೆ ಇವರಿಗೆ ತನಿಖೆ ನಡೆಯೋದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ನೀವು ಈ ಒಂದು 14 ಸೈಟ್ಗಳನ್ನು ಪಡೆಯುವ ಮೂಲಕ ಮತ್ತು ಮೂಡಾದಲ್ಲಿ ಭ್ರಷ್ಟಾಚಾರ ತಾಂಡವಾಡಿದೆ ಅಂತಕ್ಕಂಥದ್ದನ್ನು ಕೋರ್ಟ್ ಏನು ಎತ್ತಿ ಹಿಡಿದಿದೆ, ಇದರ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಮತ್ತು ರಾಜ್ಯಾದ್ಯಂತ ಏನು ನಮ್ಮ ಅಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ, ಮುಂದೆ ಬರ್ತಕ್ಕಂಥ 1-2 ದಿನದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ, ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.